JDS ಪ್ರಾಬಲ್ಯ ಇದೆ, ಇವತ್ತು ಕೂಡ ಇದೆ ಅನ್ನೋದು ಮಂದಟ್ಟಾಗಿದೆ. ನಿಜ, ಇದರಲ್ಲಿ ನಾಗಮಂಗಲದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ, ಪಟ್ನಾದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ, ಕೇರ್ಪೇಟೆಯಲ್ಲೂ ಕೂಡ ಆ್ಯಕ್ಚುಲಿ ನಿಜವಾಗ್ಲೂ JDS ಆದರೆ ಸಮನ್ವಯದ ಕೊರತೆ, ಅಭ್ಯರ್ಥಿಗಳ ನಡುವೆ ಸಮನ್ವಯದ ಕೊರತೆಯಿಂದಾಗಿ ಅಲ್ಲಿ JDS ಸೋಲನ್ನು ನಮ್ಮ ಮುಖಂಡರು ಅನುಭವಿಸಿದ್ದಾರೆ. ಅದೇ ರೀತಿ ಮದ್ದೂರಲ್ಲೂ ಕೂಡ JDS BJPನೇ, ಆದರೆ ಒಂದು ಸಮನ್ವಯದ ಕೊರತೆಯಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಒಟ್ಟಾರೆ ನಾವು ಒಳಗಣ್ಣಿಂದ ನೋಡಿದಾಗ, ಹೊರಗಡೆ ನೋಡಿದಾಗ ರಿಸಲ್ಟ್ ನೋಡಿದಾಗ ಕಾಂಗ್ರೆಸ್ ಪ್ರಾಬಲ್ಯ ಅಂತ ಅನಿಸುತ್ತೆ. ಬಟ್ ಅದರ ಒಳಗಡೆ ಕಡೆಯಿಂದ ನೋಡಿದಾಗ ಖಂಡಿತವಾಗಲೂ JDS ಪ್ರಾಬಲ್ಯ. ಅದರಲ್ಲೂ ವಿಶೇಷವಾಗಿ ಪಾಂಡವಪುರದಲ್ಲಿ ಈ JDSನ ಗೆಲುವು ಅನಿವಾರ್ಯ ಆಗಿತ್ತು. ಇಲ್ಲಿ ನಿಂತಿದ್ದಂಥ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ವಿರೋಧವಾಗಿ ಬಹಳ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು. ಈ ನಿಟ್ಟಿನಲ್ಲಿ ಒಬ್ಬ ಒಳ್ಳೆಯ ಅಭ್ಯರ್ಥಿ, ಪ್ರಾಮಾಣಿಕ ಅಭ್ಯರ್ಥಿ, ಹಾಲು ಒಕ್ಕೂಟದ ಅಥವಾ ಹಾಲು ಸಂಘಗಳ ಈ ಏನು ಸಂಘಗಳಿದೆ, ಆ ಸಂಘಗಳ ಅಭಿವೃದ್ಧಿಗಾಗಿ ಒಬ್ಬ ಪ್ರಾಮಾಣಿಕವಾದ ಒಬ್ಬ ಯುವಕ ಬೇಕಾಗಿತ್ತು. ಆ ಸ್ಥಾನವನ್ನು ಶಿವಕುಮಾರ್ ಅವರು ತುಂಬುತ್ತಾರೆ ಅಂತೇಳಿ ನಾವೆಲ್ಲ ನಿರೀಕ್ಷೆನೆ ಇಟ್ಕೊಂಡಿದ್ದೀವಿ. ಆದರೆ ಯಾರೂ ನಿರೀಕ್ಷೆ ಮಾಡಿದಂಥ ಒಂದು ಒಳ್ಳೆಯ ಅಂತರದಲ್ಲಿ ಶಿವಕುಮಾರ್ ಅವರು ಗೆದ್ದಿದ್ದಾರೆ. ಇದಕ್ಕೆ ಕಾರಣ ಬೇರೆ ಏನೂ ಅಲ್ಲ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯ, ಕಾಂಗ್ರೆಸ್ ಮತ್ತು ರೈತ ಸಂಘ ಬೆಂಬಲಿತ ಅಭ್ಯರ್ಥಿಯ ವಿರೋಧ, ಅವರಿಗೆ ವಿರೋಧನೇ ಜಾಸ್ತಿ ಆಗಿತ್ತು, ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳು ಇರಲಿಲ್ಲ. ಹಾಗಾಗಿ ಎಲ್ಲ ಮತದಾರರು ನಾವು ನಿರೀಕ್ಷೆಗೂ ಮೀರಿ ಓಟನ್ನು ಕೊಟ್ಟಿದ್ದಾರೆ, ಜಯ ಆಗಿದೆ. ಆದರೆ ಈ ಅಭ್ಯರ್ಥಿ ಅದನ್ನು ಅರಿತುಕೊಳ್ಳದೆ, ಚುನಾವಣೆಗಳು ಗೊತ್ತಿದೆ ನಿಮಗೆ ಏನೇನು ಮಾಡ್ತಾರೆ, ಏನಾಗುತ್ತೆ ಅಂತ. ಇವರು ಆ ಮಾರ್ಗದ ಮೂಲಕ ಮತದಾರರಿಗೆ ದುಡ್ಡನ್ನು ಹಂಚಿ ಈ ಸೋತ ನಂತರ ಇಲ್ಲ ಈಗ ನಾವೇನು ದುಡ್ಡು ಕೊಟ್ಟಿದ್ದು ವಾಪಸ್ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಆ ಮೂಲಕ ಧಮಕಿ ಹಾಕ್ತಾ ಇದ್ದಾರೆ, ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂಥೇಳಿ ನಮ್ಮ ಕೆಲವು ಕಾರ್ಯಕರ್ತರು ನಮಗೆ ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ. ಅದರ ವಿಚಾರವಾಗಿ ಒಂದು ಕ್ಲಾರಿಫಿಕೇಶನ್ಗೆ ಹೇಳಿ ಆ ಉದ್ದೇಶಕ್ಕಾಗಿ ಇಲ್ಲಿ ಕರೆದು ನೋಡಿ, ಚುನಾವಣೆ ಅಂದರೆ ನಿಮ್ಗೆ ಗೊತ್ತಿದೆ, ಇವರು ಜನರ ಅಭಿಪ್ರಾಯದ ವಿರುದ್ಧವಾಗಿ ದುಡ್ಡನ್ನು ಕೊಟ್ಟು ಅದನ್ನು ಮತವನ್ನು ಪಡೆಯುವ ಒಂದು ತಂತ್ರಕ್ಕೆ ಕೈ ಹಾಕಿದ್ರು. ಅದರಲ್ಲಿ ಅವರು ವಿಫಲರಾಗಿದ್ದಾರೆ. ಆದರೆ ಈಗ ಮತದಾರ ಹತ್ರಕ್ಕೆ ಹೋಗಿ ನೀವು ದುಡ್ಡು ವಾಪಸ್ ಕೊಡಿ, ನೀವು ಹಾಕಿಲ್ಲ ನೀವು ಅಂತ ಹೇಳಿದ್ರೆ ಅದು ಒಂದು ದೌರ್ಜನ್ಯ ಆಯಿತು. ಅವ್ರು ಯಾಕೆ ಕೊಟ್ಟಿದ್ರು ನಮ್ಗೆ ಗೊತ್ತಿಲ್ಲ ಅದು. ಆದರೆ ದುಡ್ಡನ್ನು ವಾಪಸ್ ಕೊಡಿ ಅಂಥೇಳಿ ಗಲಾಟೆ ಮಾಡಿ ಒತ್ತಾಯ ಮಾಡೋದು ಸರಿಯಲ್ಲ ಅಂಥೇಳಿ ನನ್ನ ಭಾವನೆ. ಈಗ ಒಂದು ಪಕ್ಷ ಅವರಲ್ಲಿ ಯಾವುದೋ ಒಡಂಬಡಿಕೆ ಇದ್ದು ಅವ್ರು ದುಡ್ಡು ತಗೊಂಡಿದ್ರೆ, ಯಾರು ಅಭ್ಯರ್ಥಿ ಓಟ್ ಹಾಕಂತ ಜನ ದುಡ್ಡು ತಗೊಂಡಿದ್ದು, ಇಲ್ಲಪ್ಪ ನೀ ಗೆಲ್ಲಿಲ್ಲ ಅಂತ ಅವ್ರು ವಾಪಸ್ ಕೊಟ್ಟರೆ ಅವ್ರು ಸಂತೋಷ, ಅವ್ರವ್ರದ್ದು ಏನೋ ಮಾಡ್ಕೊಳ್ಳಿ. ಆದರೆ ಯಾವುದೇ ವಿಚಾರ, ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡೋದು, ಬೆದರಿಕೆ ಹಾಕೋದು ಮಾಡೋದು ಬೇಡ ಅಂತೇಳಿ ತಮ್ಮ ಮೂಲಕ ಅಭ್ಯರ್ಥಿಗೆ ನಾನು ಮನವಿಯನ್ನು ಮಾಡ್ತೇನೆ. ಅವ್ರಿಗೆ ನಾನು ಅವ್ರಿಗೆ ಹೆಚ್ಚಾಗಿ ನೀವು ಹೆಂಗೆ ಮಾಡ್ಬಿಟ್ರಿ ಅಂತ ಕೇಳಲ್ಲ. ಆದರೆ ಬೇಡ, ಇದು ಸರಿ ಇಲ್ಲ, ಈ ಕ್ರಮ ಸರಿ ಇಲ್ಲ, ಬೇಡ. ಯಾವುದೇ ಒಂದು
ಒಂದು ಅಹಿತಕರ ವಾತಾವರಣ ನಿರ್ಮಾಣ ಆಗಬಾರ್ದು. ದುಡ್ಡು ಕೇಳಕ್ಕೆ ಹೋದಾಗ ಅವರು ಇಲ್ಲ ನಾನು ಕೊಟ್ಟೇ ಇಲ್ಲ ಅಂತನೋ ಇನ್ನು ಕೊಟ್ಟಿದ್ದೀನಿ ಅಂತನೋ ಏನೋ ಒಂದು ಆಗಿ ಘರ್ಷಣೆ ಆಗಿ ಆಗೋ ಸಂದರ್ಭಗಳಿರ್ತವೆ. ಅದಕ್ಕಾಗಿ ದಯಮಾಡಿ ಈ ರೀತಿಯ ಕ್ರಮವನ್ನು ಕೈಗೊಳ್ಳಬೇಡಿ, ಇದಕ್ಕೆ ಅವಾಯ್ಡ್ ಮಾಡಿ ಅಂತೇಳಿ ಅವ್ರಿಗೂ ಸಲಹೆಯನ್ನು ಕೊಡ್ತೀವಿ. ಏನಾಗಿದೆ ಅಂದರೆ ಈ ಕಾರ್ಯಕರ್ತರು ಈ ಥರ ಧಮಕಿ ಹಾಕ್ತಾರೆ ಮಾಡ್ತಾರೆ ಎಂದಾಗ ನಾವು ಅವ್ರ ಬೆಂಬಲಕ್ಕೆ ನಿಲ್ಲೇಬೇಕಾಗುತ್ತೆ. ಈಗ ಜನತಾದಳ ಕಾರ್ಯಕರ್ತರ ಪರವಾಗಿ ನಾವು ನಿಲ್ಲೇಬೇಕಾಗುತ್ತೆ. ಆಗ ಘರ್ಷಣೆ ಆಗ ಸಂದರ್ಭ ಬರಬಹುದು, ನಂಗೆ ಗೊತ್ತಿಲ್ಲ. ಆದರೆ ಅದನ್ನೆಲ್ಲ ಅವಾಯ್ಡ್ ಮಾಡೋಣ ಅಂತೇಳಿ ಈಗಲೇ ಅವರಿಗೆ ಒಂದು ಮನವಿಯನ್ನು ಮಾಡಿ. ಇದೇ ತಿಂಗಳು 2ನೇ ತಾರೀಕು ಅಂದರೆ ನಿನ್ನೆ ನಡೆದಂಥ ಮಂಡ್ಯ ಮನ್ಮೂಲ್ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಶ್ರೀ ಸಿ ಶಿವಕುಮಾರ್ ಅವರು ಅತ್ಯಂತ ಬಹುಮತದಿಂದ ಆಯ್ಕೆಯಾಗಿದ್ದಾರೆ ನಿರ್ದೇಶಕರಾಗಿ. ಮೊದಲಿಗೆ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳ ಪರವಾಗಿ ಅವರಿಗೆ ಅಭಿನಂದನೆಗಳು. ತಮ್ಮೆಲ್ಲರಿಗೂ ಗೊತ್ತಿದೆ, ಚುನಾವಣಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಮಾನನೇ ಅಂತಿಮ. ಈ ಬಾರಿ ಆ ಮತದಾರರ ಅಭಿಪ್ರಾಯ ಶಿವಕುಮಾರ್ ಅವರ ಪರವಾಗಿ ಬಂದಿದೆ. ಅವರಿಗೆ ಒಳ್ಳೆಯದಾಗಲಿ. ಚುನಾವಣೆ ಮುಗಿಯುವವರೆಗಷ್ಟೇ ರಾಜಕೀಯ. ಆಮೇಲೆ ನಮ್ಮ ತಾಲೂಕಿನಲ್ಲಿ, ನಮ್ಮ ಕ್ಷೇತ್ರದಲ್ಲಿ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ, ಆ ಎಲ್ಲ ಒಂದು ಸಂಘಗಳ ಅಭಿವೃದ್ಧಿಗೆ ಅವರು ಶ್ರಮಿಸಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಒಂದು ಗೆಲುವಿಗೆ ಕಾರಣಕರ್ತರಾದಂಥ ಮತದಾರಗಳಿಗೆ ಮತ್ತು ಮುಖ್ಯವಾಗಿ ಎಲ್ಲ ಒಗ್ಗಟ್ಟಲ್ಲಿ ಕೆಲಸ ಮಾಡಿದಂಥ ನಮ್ಮ ಪಕ್ಷದ ಮುಖಂಡರುಗಳಿಗೆ, ಕಾರ್ಯಕರ್ತ ಬಂಧುಗಳಿಗೆ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಯಾವುದಾದ್ರೂ ಕೆಲಸನ ನಾವು ಒಂದು ಮೊದಲನೇ ಕೆಲಸನ ನಾವು ಸರಿಯಾಗಿ ಪ್ರಾರಂಭ ಮಾಡಿದ್ರೆ ಅವತ್ತು ಆ ಕೆಲಸ ಅರ್ಧ ಮುಗ್ದಾಗಿ ಅಂತೇಳಿ. ಈ ಮನ್ಮೂಲ್ ಚುನಾವಣೆ ಏನಿದೆ ಇದು ಮುಂದೆ ಬರ್ತಕ್ಕಂಥ ಫೀಲ್ಡ್ ಬ್ಯಾಂಕ್ ಚುನಾವಣೆ ಇರ್ಬೋದು, ಅಥವಾ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ 24 ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆ ಏನಿದೆ ಅದಿರ್ಬೋದು, ಅಥವಾ ಹೌಸಿಂಗ್ ಬೋರ್ಡ್ ಚುನಾವಣೆ ಏನಿರ್ಬೋದು, ಅದಕ್ಕೆಲ್ಲ ಒಂದು ಈ ಗೆಲುವು, ಈ ಶಿವಕುಮಾರನವರ ಗೆಲುವು ಒಂದು ಮುನ್ನಡೆ. ಹಾಗಾಗಿ ಆ ಏನು ಮುಂದೆ ಬರ್ತವೆ ಆ ಎಲ್ಲ ಚುನಾವಣೆಗಳು ಕೂಡ ನಮ್ಮ ನಾಯಕರು, ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾದಂಥ ಶ್ರೀ ಸಿ ಎಸ್ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರುಗಳು ಒತ್ತಾಸೆಯಾಗಿ ನಿಂತು ಕೆಲಸ ಮಾಡಿ ಎಲ್ಲ ಸಹಕಾರ ಸಂಘಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲೋ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ನಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ. ಬಹುಮತ ಹೆಚ್ಚಿನ ಮತಗಳಿಂದ ಚರ್ಚೆ ಮಾಡಿದ್ದಾರೆ. ಆ ವಿಚಾರವನ್ನು ನಮ್ಮ DFMS ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಪ್ರಾಸ್ತಾವಿಕ ತಿಳಿಸಿದ್ದಾರೆ. ಅವರು ಆಡಿದ ಮಾತನ್ನೇ ನಾನು ಪುನಃ ಉಚ್ಚಾರಣೆ ಮಾಡಿದ್ದು ಸೂಕ್ತವಾಗಿ ಭಾವಿಸಿ, ಸಿ ಎಸ್ ಪುಟ್ಟರಾಜುರವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದರು. ನಮಗೆ ಜನಕ್ಕೆ ಇವಾಗ ಅರಿವಾಗಿದೆ. ಈಗ ಚಿನ್ಕೋಳಿಯಲ್ಲಿ ನಡೆದಂಥ VSSN ಚುನಾವಣೆಯಲ್ಲೂ ಕೂಡ ಉತ್ತಮ ಫಲಿತಾಂಶವನ್ನು ಪಡೆದಿದ್ದಾರೆ. ಈಗ ಮನ್ಮೂಲ್ ಚುನಾವಣೆಯಲ್ಲೂ ಕೂಡ ಬಹಳ ಹೆಚ್ಚಿನ ಮತದಿಂದ ಶಿವಕುಮಾರ್ ಜಯಿಸಿಕರಾಗಿದ್ದಾರೆ. ಈ ಜನಗಳಿಗೆ ನಾವು ತಪ್ಪು ಮಾಡಿದ್ದು, ಇನ್ನು ಮುಂದೆ ಇಂಥ ತಪ್ಪು ಮಾಡಬಾರ್ದು ಅನ್ನೋದು ಸ್ವಲ್ಪ ಎಲ್ಲರೂ ಅರಿವಾಗಿದೆ. ಇದೇ ರೀತಿ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಕೂಡ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಬಹುಮತದಲ್ಲಿ ಆಯ್ಕೆಯಾಗಿ ಅವರ ಮುಂದಿನ ಚುನಾವಣೆಗೆ ನಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಡ್ತಾರೆ. ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಅದರ ಕ್ಷೇತ್ರದ ಮತದಾರರೆಲ್ಲರೂ ಕೂಡ ಸಹಕರಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತೇನೆ. ಮಾಡಿರ್ತಾರೆ, ಸರಿ ಮಾಡ್ಕೊಂಡು ಅಂತ ಹೇಳ್ತೀವಿ ಅಷ್ಟೇ. ಅದು ಮಿತಿ ಮೀರಿದ್ರೆ ಅದೇನೋ ಬೇರೆ ಇದೆ, ಪೊಲೀಸ್ ಕಂಪ್ಲೇಂಟ್ ಇದೆ, ಮತ್ತೊಂದಿದೆ, ಅದೆಲ್ಲ ಮಾಡೋಣ. ಬಟ್ ಅಲ್ಲಿ ತನಕ ಹೋಗೋದು ಬೇಡ, ರಬ್ ಮಾಡ್ಕೊಳ್ಳೋದು ಬೇಡ, ಸ್ಮೂತಾಗಿ ಹೋಗ್ಲಿ ಅಂತೇಳಿ ನಮ್ಮ ಅಭಿಪ್ರಾಯ. ಈಗ ಕೇರ್ಪೇಟೆಯಲ್ಲಿ ಹಾಲಿ ಶಾಸಕರು ಸೋತಿದ್ದಾರೆ ಅಂತ ಅವರು ತೀರ್ಮಾನ ಮಾಡ್ಕೊಂಡಿಲ್ಲ. ಅಂದರೆ ಅದು ಅಷ್ಟು ಇದಾಗ್ತಿರ್ಲಿಲ್ಲ, ಏನೋ ತೀರಾ ಕಡಿಮೆ ಆಗ್ತಿರ್ಲಿಲ್ಲ. ಅಭ್ಯರ್ಥಿ ಹಾಕೋದು ಬೇಡ ಅಂತಿದ್ರು. ಹಾಗೂ ಕೂಡ ಅವರು ವಿರೋಧವಾಗಿ ಮಾಡೋದು ಬೇಡ ಅಂತೇಳಿ ಒಬ್ಬರನ್ನ ಅವರೇ ಹಾಕಿದ್ರು. ಯಾರೋ ಅಭ್ಯರ್ಥಿನೇ ನಿಂತು ಸೋತಿದ್ರಲ್ಲ, ಅವರೇ ಅಭ್ಯರ್ಥಿ ನಾನು ನಿಲ್ತೀನಿ ಅಂತೇಳಿ ಹಾಕಿದ್ರು. ಬಟ್ ಆಗಲಿಲ್ಲ, ಏನಂತ ಬೆಂಬಲ ಸಿಕ್ಕಲಿಲ್ಲ, ಸೋತರು. ಬಟ್ ಅದರಲ್ಲಿ ಮಿಕ್ಕದ ಎಲ್ಲ ಇರೋದು ಕೂಡ ಇದು ಹೇಳಿದ್ರೆ ಇರೋದು ಕೇರ್ಪೇಟೆ ಮದ್ದೂರು ಎರಡರಲ್ಲೂ ಕೂಡ ನಿಂತಿದ್ದವರೆಲ್ಲ JDS BJP ಸಪೋರ್ಟರ್ಸ್ ಅಲ್ಲಿದ್ದವರಲ್ಲಿ. ಬಹುತೇಕ ಅಲ್ಲಿ ಒಂದು ಸಮಯದ ಕೊರತೆಯಾಗಿ ಹೊಂದಾಣಿಕೆ ಬರದೆ ಅಲ್ಲಿ ಇಬ್ಬರು ನಿಂತ್ಕೊಂಡು
ಇದಾಯ್ತು ಅಷ್ಟೇ, ಏನು ಸೋಲನ್ನು ಅನುಭವಿಸ್ಬೇಕಾಯ್ತು. ಬಟ್ ಇದರಲ್ಲಿ ಮಳವಳ್ಳಿನಲ್ಲಿ ಅಭ್ಯರ್ಥಿ JDS ಅಭ್ಯರ್ಥಿ ಗೆದ್ದಿದ್ದಾರೆ. ಆದರೆ ಟೆಕ್ನಿಕಲ್ ಆಗಿ ಏನಾದರೂ ಒಂದು 3 ವೋಟ್ನ ಅವರು ಇದನ್ನ ಕೋರ್ಟಿಂದ ಆದೇಶ ತಗೊಂಡ್ಬಂದು ಅದನ್ನ ಎಣಿಕೆ ಮಾಡ್ಬೇಕು ಅಂತ ಹೇಳಿ ಮಾಡಿಸಿ ಅದನ್ನ ಕಾಂಗ್ರೆಸ್ ಅಭ್ಯರ್ಥಿನ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಅದು ಟೆಕ್ನಿಕಲ್ ಆಗಿ ಜಯ ಆಗ್ತಾ ಹೊರತು ಚುನಾವಣೆಯಲ್ಲಿ JDS ಅಭ್ಯರ್ಥಿನೇ ಗೆದ್ದಿದ್ದಾರೆ. ಸೊ ಅದು JDS ಪ್ರಾಬಲ್ಯ ಅಂತಾನೆ ಅರ್ಥ ಮಾಡ್ಬೇಕು ನಾವು ಹೊರಗಡೆ ಕಣ್ಣಿಗೆ ಅದು ನಿಜ, ನೀವು ರಿಸಲ್ಟ್ ನೋಡಿದಾಗ ಎಲ್ಲ ಗೆದ್ದಿದ್ದಾರೆ ಅಂತ ಅನಿಸ್ಬೋದು. ಬಟ್ ಒಳಗಡೆ ನೋಡಿದಾಗ